ಸಮುದ್ರ ಸಮುದ್ರದಲ್ಲಿ ಯಾವ ಸಮುದ್ರದ ಎಲ್ಲಿ ಏನೇನು ಮೀನಿರುತ್ತೆ ಅಂತ ಗೊತ್ತಾಗಲ್ಲ. ಇವತ್ತು ನೋಡಿ ನನಗೆ ಅದು ಖುಷಿ ಆಯಿತು. ಒಳ್ಳೆ ಸಿನಿಮಾದಲ್ಲಿ ನಾನು ಇದ್ದೀನಪ್ಪ ಅನ್ನೋದು ಒಂದು ಸಂತೋಷ ಇರುತ್ತೆ ನನಗೆ. ಸಿನಿಮಾದಲ್ಲಿ ಒಂದು 2-3 ಪಾತ್ರಗಳು ನೋಡ್ಬಿಟ್ಟು ನನ್ನನ್ನೇ ಮರ್ತೋದೆ. ನನ್ನ ಪಾತ್ರ ಏನು ಅಂತ ನನಗೆ ಜ್ಞಾಪಕ ಇಲ್ಲ. ರಂಗಾಯಣ ರಘು ಅವ್ರದ್ದು ಆ ಸ್ಕಂದನ ಪಾರ್ಟ್ ಮಾಡಿ ಒಂದು ಹುಡುಗ ಸ್ಕಂದ ಅಂತ ಮಾಡಿದ್ದಾರೆ, ಆ ಗೂಬೆ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರು ನೋಡ್ಬಿಟ್ಟು ನನಗೆ ಪಾರ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋಬಿಟ್ಟು ಈ ಡೈರೆಕ್ಟ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ, ಸಿನಿಮಾದ ಟೈಟ್ಲಲ್ಲಿ ಮೊದಲು ನನ್ನ ಹೆಸರು ಬರುತ್ತೆ, ನಿಮ್ಮ ಕೈ ಮುಗಿತೀರಿ ಅದನ್ನು ತೆಗೆದುಬಿಟ್ಟು ಮೊದಲು ರಂಗಾಯಣ ರಘು ಹೆಸರು ಹಾಕಿ ನಂದು ಕೊನೆಯಲ್ಲಿ ಹಾಕಿ ಅಂತ. ಸಿನಿಮಾ ಬಂದಾಗ ಪಾತ್ರಗಳು ಗೆದ್ದುಬಿಡುತ್ತೆ, ನಾವ್ಯಾರು ನಿಲ್ಲಲ್ಲ. ಅವರು ಒಬ್ಬರ ಹೆಸರು ಹಾಕ್ಬಿಟ್ಟು ರಂಗಾಯಣ ರಘು ಸ್ಕಂದ ಅಂತ ಹಾಕ್ಬಿಟ್ಟು ಆಮೇಲೆ ಕೊನೆಯಲ್ಲಿ ನನ್ನ ಹೆಸರು ಹಾಕಿ. ಸಿನಿಮಾ ಅಷ್ಟು ಅದ್ಭುತವಾಗಿದೆ. ಮನುಷ್ಯ ಸತ್ತ ಮೇಲೂ ಆ್ಯಕ್ಟ್ ಮಾಡೋದು ತೋರಿಸ್ಕೊಟ್ಟಿದ್ದಾರೆ ರಂಗಾಯಣ ರಘು. ಸತ್ತ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒಂದು ರೀಲು. ನನಗೆ ತುಂಬ ಇದಾಗ್ಬಿಡ್ತು. ಈ ಸಿನಿಮಾ ನನಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಏನಂದರೆ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗ ಈ ಕಥೆನ ಕೇಳಿದ್ದಾರೆ, ಈ ಪಾತ್ರ ಅವ್ರು ಮಾಡಬೇಕಾಗಿತ್ತು. ಈ ಸಿನಿಮಾ ನೋಡಿದ್ದಾರೆ ಅವರು, ನೋಡ್ಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ ಅಂತ ಒಪ್ಕೊಂಡಿದ್ರು. ದುರದೃಷ್ಟ ಅವ್ರು ಮಾಡೋಕ್ಕಾಗಿಲ್ಲ, ಅದು ನನ್ನ ಹುಡುಕೊಂಡು ಬಂತು. ನನ್ನನ್ನು ಪುನೀತ್ ರಾಜ್ಕುಮಾರ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಅವರ ಒಂದು ನಗುಗೆ ನಾನು 100 ರಾಘವೇಂದ್ರ ರಾಜ್ಕುಮಾರ್ ಬಂದರೂ ಆಗಲ್ಲ. ಆದರೆ ಈ ಪಾತ್ರ ನಾನು ಜಸ್ಟಿಫೈ ಮಾಡಿ ಸಲ್ಲಿಸಿದ್ದೀನಿ ಗೊತ್ತಿಲ್ಲ, ಅದು ಡೈರೆಕ್ಟ್ರ್ ಮಾಡಿಸಿದ್ದಾರೆ. ಪಾತ್ರ ತೂಕವಾಗಿದೆ. ನಾನು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ. ರಂಗಾಯಣ ರಘು ಅವರು ಬೇರೆಯವರೆಲ್ಲ ಮಾಡಿದ್ದು ನೋಡಿ ನನಗೆ ನನ್ನ ಪಾತ್ರ ಮರ್ತೇ ಹೋಯ್ತು. ನಾನೊಬ್ಬ ನಟ ಅನ್ನೋದೇ ಮರ್ತೋಗ್ಬಿಟ್ಟೆ. ಕಲಿಬೇಕಾಗಿರೋದು ತುಂಬ ಇದೆ. ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ, ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆನ ಬಲವಂತನ ಅದನ್ನು ಸೇರಿಸ್ಬೇಕಾ ಇಲ್ಲ ತುರುಕ್ಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದ್ದಾರೆ. ಇಂಥ ತಂಡ, ಇಂಥ ಡೈರೆಕ್ಟ್ರು 16 ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ. ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಾನೊಬ್ಬ ರಾಘವೇಂದ್ರ ರಾಜ್ಕುಮಾರ್ ಆಗಲ್ಲ, ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ಎತ್ಕೊಳ್ಳಿ. ನಾನು ಸಿನಿಮಾ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಅಪ್ಪು ಒಪ್ಕೊಂಡಿದ್ರೆ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ನೋಡಬೇಕು ಅಂತ ಅಲ್ಲ. ಸಿನಿಮಾದಲ್ಲಿ ಬೇರೆ ಏನೋ ಒಳ್ಳೆ ವಿಷಯ ಇದೆ, ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದ. ನೋಡಿ, ನನ್ನ ತಮ್ಮ 16 ಸಿನಿಮಾ ಮಾಡಿದ್ದಾನೆ. ಅವನ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದೆ. ಈ ಸಿನಿಮಾ ನನಗೆ ಗೊತ್ತಿಲ್ಲದೆ ಅವ್ನು ಕೇಳಿದ್ದಾನೆ, ನನಗೆ ಬಂದಿದೆ ಈ ಸಿನಿಮಾ. ಇದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್. ನಾನು ಇರೋವರೆಗೂ ಈ ಸಿನಿಮಾ ಮರೆಯೋದಿಲ್ಲ. ರಂಗ ಸಮುದ್ರ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನೀವೆಲ್ಲ ಹರಿಸಿ ಆಶೀರ್ವಾದ ಮಾಡಿ. ನನ್ನ ಬೇಡಿಕೆ, ನನ್ನ ಪ್ರಾರ್ಥನೆ. ಸರಿ ಅಲ್ಲ ಪೂಜೆ? ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಚೆನ್ನಾಗಿರಪ್ಪ. ಥ್ಯಾಂಕ್ಸ್ ಮಾಡಿ. ಯಾವ ಸಿನಿಮಾ ಮಾಡಿ ನಾನು ಪಾರ್ಟ್ ಮಾಡಿ ಮಾಡ್ತೀನಿ.